ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಹತ್ರ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ. ಅಂದರೆ ಯಾವ ಟಾಪಿಕ್ ಅಂದರೆ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಟಾಪಿಕ್. ಅಂದರೆ ಅವರು ಉಪಯೋಗಿಸೋಂಥ ವಸ್ತುವಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಕೆಲವರು ಅದನ್ನು ಯೂಸ್ ಮಾಡೋಕ್ಕೆ ತುಂಬ ಭಯಪಡ್ತಾರೆ, ಅದನ್ನು ಯೂಸೇ ಮಾಡ್ತಾಯಿಲ್ಲ. ನೋಡೋಕ್ಕೋದ್ರೆ ಅದು ಯೂಸ್ ಮಾಡೋದ್ರಿಂದ ಎಷ್ಟೋ ಒಳ್ಳೆಯದು. ಎಕ್ಸಾಂಪಲ್ ನಾನೇ ಇದ್ದೀನಿ ಫ್ರೆಂಡ್ಸ್. 15 ವರ್ಷ ಆಯಿತು. ನಾನು ಅದು ಮೊದಲೇ ಗೊತ್ತಿತ್ತು ನನಗೆ ಅದ್ರ ಬಗ್ಗೆ, ಆದರೆ ನಾನು 15 ವರ್ಷ ಆದ್ರೂ ಸಮೇತ ಆ ವಸ್ತುನ ನಾನು ಯೂಸ್ ಮಾಡೋಕ್ಕೇ ಭಯ. ನಾನು ಯೂಸೇ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಒಂದು 15 ವರ್ಷ ಆದಮೇಲೆ ನಾನು ಈಗ ಅದನ್ನು ತೊಗೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಒಬ್ಬರು ಧೈರ್ಯ ಹೇಳಿ, ಅದು ಏನಾಗೋದಿಲ್ಲ, ಅದನ್ನೇ ಯೂಸ್ ಮಾಡಿ, ಅದರಿಂದ ಒಳ್ಳೆಯದು, ಯಾವುದೇ ಇನ್ಫೆಕ್ಷನ್ ಆಗಲಿ ಏನಾಗೋದಿಲ್ಲ ಅಂಥೇಳಿ ನನಗೆ ಧೈರ್ಯ ಕೊಟ್ಟಿದ್ದಕ್ಕೆ ನಾನಿವಾಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ ಇದೆ ಫ್ರೆಂಡ್ಸ್. ಇದು ಎಲ್ಲರಿಗೂ ಗೊತ್ತಿದೆ, ಆದರೆ ಯಾರೂ ಯೂಸ್ ಮಾಡೋದಿಲ್ಲ. ಯಾಕಂದರೆ ಭಯ. ಅದೇ ಭಯದಲ್ಲಿ ಎಲ್ಲರೂ ಬರೀ ಇಷ್ಟು ವರ್ಷ ಆದರೂ, ಎಷ್ಟೇ ವರ್ಷ ಆದರೂ ಬರೀ ಪ್ಯಾಡೇ ಯೂಸ್ ಮಾಡ್ತಾ ಇರ್ತಾರೆ. ಅದು ತುಂಬಾ ಇನ್ಫೆಕ್ಷನ್ ಮತ್ತು ಅಲರ್ಜಿ ಆಗಲಿ ಇನ್ಫೆಕ್ಷನ್ ಆಗಲಿ ಅದರಲ್ಲೇ ಬರೋದು ಫ್ರೆಂಡ್ಸ್. ಮತ್ತು ಇತ್ತೀಚೆಗೆ ನೋಡೋಕ್ಕೋದ್ರೆ ಮೇಯ್ನ್ ಇವಾಗ ಕ್ಯಾನ್ಸರ್ ಅಂತ ಬೇರೆ ಬರ್ತಾಯಿದೆ. ಅದರಿಂದ ಎಲ್ಲರೂ ಅದನ್ನು ಬಿಟ್ಟು ಪ್ಯಾಡ್ ಅನ್ನೋದನ್ನ ಯೂಸ್ ಮಾಡಿ. ಸ್ಯಾನಿಟರಿ ಪ್ಯಾಡ್ ತುಂಬಾ ಡೇಂಜರಸ್. ಇತ್ತೀಚೆಗೆ ಅದು ತುಂಬಾ ಕೇಳಿಬರ್ತಾಯಿದೆ. ಅದ್ರ ಬದಲಿಗೆ ಇದನ್ನು ಯೂಸ್ ಮಾಡಿ, ತುಂಬ ಸೇಫ್, ಯಾವ ಭಯ ಇಲ್ದಲೆ ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲರೂ ಸಮೇತ ತೊಗೋಬೋದು. ಅಂದರೆ ನೋಡೋಕ್ಕೋದ್ರೆ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ. ಅಷ್ಟಿಲ್ದಲೆ ಯಾವುದೇ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಪ್ರಾಡಕ್ಟು ಮಾಡಿದ್ರೂ ಸಮೇತ ಅದರಿಂದ ಗೊತ್ತಿಲ್ಲದಲೇ ಯಾರು ಪ್ರಾಡಕ್ಟ್ನ ಯೂಸ್ ಮಾಡೋದೇ ಇಲ್ಲ, ಯಾರು ಪ್ರಾಡಕ್ಟ್ನ ತೊಗೊಂಬರೋದು ಇಲ್ಲ. ಅದು ಡಾಕ್ಟ್ರು ನೋಡಿ ಅದನ್ನು ಸಜೆಸ್ಟ್ ಮಾಡಿ, ಅದನ್ನು ಟೆಸ್ಟ್ ಮಾಡಿ, ಅವರು ಯೂಸ್ ಮಾಡಿನೇ ನಮಗೆ ಕೊಡ್ತಾರೆ. ಹಾಗಾಗಿ ಇದನ್ನು ಸೇಫ್ ಅನ್ನೋದಕ್ಕೋಸ್ಕರ ಅವರು ನಮಗೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಭಯ ಇಲ್ದಲೆ ಆರಾಮಾಗಿ ಯೂಸ್ ಮಾಡಿ. ಏನೇ ಹೆಚ್ಚು ಕಮ್ಮಿ ಆದ್ರೂ ಅವ್ರ ತಲೆ ಮೇಲೆ ಬರುತ್ತೆ. ಅವರೇ ಹೇಳಿದ್ದಾರೆ ಯೂಸ್ ಮಾಡಿ ಅಂತ ಹೇಳಿದ ಮೇಲೆ ನಾವು ಭಯ ಇಲ್ದಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಅವರೇ ಸಜೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಅವ್ರ ಹತ್ರ ಏನೇ ಹೆಚ್ಚು ಕಮ್ಮಿ ಆದ್ರೂ, ಏನೇ ಆದ್ರೂ ಅವ್ರ ಹತ್ರನೇ ಕೇಳ್ಬೋದು. ಆ ಧೈರ್ಯದ ಮೇಲೆ ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಹೆಣ್ಮಕ್ಳಿಗೆ ತುಂಬ ಭಯ ಇರುತ್ತೆ. ಎಲ್ಲರೂ ಗೊತ್ತಿರೋರು ಸ್ವಲ್ಪ ಹೇಳಿದರೆ ಅವರು ಖಂಡಿತ ಇದನ್ನು ಯೂಸ್ ಮಾಡೇ ಮಾಡ್ತಾರೆ. ಇದು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನಿವಾಗ ಸ್ಯಾನಿಟರಿ ಪ್ಯಾಡ್ನ ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ತಗೊಳ್ಳಿ, ನೀವು ಯೂಸ್ ಮಾಡಿ, ನಿಮ್ಮ ಮಕ್ಕಳನ್ನ ಮತ್ತು ನೀವು ನಿಮ್ಮ ಹೆಲ್ತ್ ಎಲ್ಲನೂ ಸೇಫಾಗಿ ಇಟ್ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಈ ಥರ ಇರುತ್ತೆ. ಇದರೊಳಗೆ ಒಂದು ಪೌಚ್ ಕೊಟ್ಟಿರ್ತಾರೆ. ಈ ರೀತಿ ಒಂದು ಪೌಚ್, ಮತ್ತು ಅದರೊಳಗೆ ಒಂದು ಮೆನ್ಸುರಲ್ ಕಪ್ ಇರುತ್ತೆ. ಇದೇ ಮೆನ್ಸುರಲ್ ಕಪ್ ಫ್ರೆಂಡ್ಸ್. ನಿಮ್ಮ ಮಕ್ಕಳನ್ನ ಸೇಫಾಗಿ ಇಡಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡಿ. ಅಂದರೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಆದರೆ ನನ್ನ ಎಕ್ಸ್ಪೀರಿಯನ್ಸ್, ನಾನು ಹೇಗಿದ್ದೆ, ನಾನು ಇದು ಯೂಸ್ ಮಾಡಿದ ಮೇಲಿಂದ ನನಗೆ ಎಷ್ಟು ಕಂಫರ್ಟೇಬಲ್, ಮತ್ತು ನನಗೆ ಯಾವೇ ರ್ಯಾಷಸ್ ಆಗಲಿ ಯಾವುದೇ ಎಫೆಕ್ಟ್ ಇಲ್ದಲೇ ಇರೋದಕ್ಕೋಸ್ಕರ ನಾನು ನಿಮ್ಮ ಜೊತೆಲಿ ಶೇರ್ ಮಾಡೋಕ್ಕೋಸ್ಕರ ನಾನು ವಿಡಿಯೋನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಿಲ್ಲ ಆದರೆ ನಾನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಾಮೆಂಟ್ಸ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನನ್ನ ವಿಡಿಯೋನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನೆಕ್ಸ್ಟ್ ಇದೇ ರೀತಿ ನಾನು ಒಳ್ಳೆ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ನೀವು ನನ್ನ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್.